ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗರತ್ನಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ಶನಿವಾರದ ವ್ಲಾಗ್ ಆಗಿರುತ್ತೆ. ಇದು ನಾನು ಬೆಳಗ್ಗೆನೇ ರೆಡಿಯಾಗಿ ನನ್ನ ಶೋರ್ವಿತ್ ಅವ್ರ ಸ್ಕೂಲ ಸ್ಪೋರ್ಟ್ಸ್ ಡೇ ಮೀಟ್ ಇತ್ತು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ನಾನು ನನ್ನ ಮಗಳು, ದೊಡ್ಡ ಮಗಳು ಖುಷಿ ಇಬ್ಬರು ಹೋಗ್ತಾ ಇದ್ದೀವಿ. ಸೊ ನಮ್ಮ ಸತೀಶ್ ಬಂದುಬಿಟ್ಟು, ನಮ್ಮ ಮೈದ್ನ ಬಂದುಬಿಟ್ಟು ಡ್ರಾಪ್ ಮಾಡ್ತಾ ಇದ್ದಾರೆ. ಯಾಕಂದರೆ ಎಕ್ಸಾಕ್ಟ್ ಲೊಕೇಶನ್ ನನಗೆ ಗೊತ್ತಿರಲಿಲ್ಲ. ಸೊ ಹೇಳಿದ್ದೆ ಅವ್ರಿಗೆ, ಅವರೇ ನಮ್ಮನ್ನು ಡ್ರಾಪ್ ಮಾಡ್ತಾ ಇದ್ದಾರೆ. ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. 10 o'clock ಹೇಳಿದರು, ನಾನು ಹೋಗೋಷ್ಟರಲ್ಲಿ 10:30 ಆಗೋಗಿತ್ತು. ಸೊ ಮಕ್ಕಳೆಲ್ಲ ಮಾರ್ಚ್ ಫಸ್ಟು ಡ್ರಿಲ್ಲೆಲ್ಲ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಅಷ್ಟು ಪುಟಾಣಿ ಮಕ್ಕಳು, ಬರೀ ನರ್ಸರಿ, LKG UKG ಮಕ್ಕಳು ಇಷ್ಟೊಂದು ಚೆನ್ನಾಗಿ ಮಾಡ್ತಾ ಇರಬೇಕಾದ್ರೆ 2 ಕಣ್ಣು ಸಾಲ್ತಾ ಇರಲಿಲ್ಲ ನೋಡೋದಕ್ಕೆ. ಆ ಟೀಚರ್ಸು ಅಷ್ಟೇ ಚೆನ್ನಾಗಿ ಹೇಳ್ಕೊಟ್ಟು ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನಾನು ಖುಷಿ ಹೋಗೋ ಅಷ್ಟರಲ್ಲಿ ತುಂಬ ಜನನೇ ಸೇರಿದ್ರು. ಸೊ ಲಾಸ್ಟಲ್ಲಿ ಮಾತ್ರ ಖಾಲಿ ಇತ್ತು, ಮುಂದೆ ಎಲ್ಲ ಫಿಲ್ ಆಗಿಬಿಟ್ಟಿದ್ರು. ಸೊ ಖುಷಿಗೆ ಯಾವಾಗಲೂ ಏನಂದರೆ, ಅವಳ ಸ್ಕೂಲ್ಗೆ ಸೋನು ಹೋಗ್ತಾಳೆ. ಸೋನು ಸ್ಕೂಲಿಗೆ ಯಾವಾಗಲೂ ಬರೋಕ್ಕೆ ಆಗ್ತಾಯಿರಲಿಲ್ಲ, ಇಬ್ಬರೂ ಬೇರೆ ಬೇರೆ ಸ್ಕೂಲ್ಗೆ ಹಾಕಿರೋದ್ರಿಂದ. ಸೋನುದು ಒಂದು ಡ್ಯಾನ್ಸ್ ಫಾರ್ಮ್ ಅಂದರೆ ಯೋಗ ಇನ್ನು ಡ್ಯಾನ್ಸ್ ಫಾರ್ಮ್ ಆ ಥರ ಇತ್ತು. ಸೊ ಅದನ್ನು ಮಾಡ್ತಾಯಿದ್ದಾಳೆ. ಚೆನ್ನಾಗಿ ಮಾಡ್ತಾಯಿದ್ಲು, ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಲು ಎಲ್ಲದೂ. ತುಂಬ ಖುಷಿ ಆಯಿತು ಅದನ್ನೆಲ್ಲ ನೋಡಿಬಿಟ್ಟು. ಮನೆಯಲ್ಲಿ ಮಕ್ಕಳು ಎಲ್ಲ ಗೊತ್ತಿದ್ರೂ ಏನೂ ಗೊತ್ತಿಲ್ಲದಿರೋ ಥರ ಪೇರೆಂಟ್ಸ್ ಮುಂದೆ ನಾಟಕ ಆಡ್ತಾರೆ. ಆದರೆ ಸ್ಕೂಲಲ್ಲಿ ಎಷ್ಟು ಇಂಟೆಲಿಜೆಂಟ್ ಆಗಿರ್ತಾರೆ ಅಂದರೆ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ನಮ್ಮ ಮಕ್ಕಳೇನ ಇವರು ಅನ್ನೋಷ್ಟು ಲೆವೆಲ್ಲಿಗೆ ಅಲ್ಲಿ ಮೆಚೋರ್ಡಾಗಿ ಬಿಹೇವ್ ಮಾಡ್ತಾ ಇರ್ತಾರೆ ಸ್ಕೂಲಲ್ಲಿ. ನಿಮ್ಮನೇಲೂ ಹೀಗೇನಾ ಮಕ್ಕಳು? ಕಮೆಂಟ್ ಮಾಡಿ ಹೇಳಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಸ್ಪೋರ್ಟ್ಸ್ ಇತ್ತು. ಒಂದೊಂದು ಮಕ್ಕಳಿಗೆ 2 ಗೇಮ್ಸ್ ಅಂತೂ ಇತ್ತು. ಸೊ ನನ್ನ ಮಗಳು ಒಂದರಲ್ಲಿ 2nd ಪ್ಲೇಸ್ ಬಂದರು, ಇನ್ನೊಂದರಲ್ಲಿ 3rd ಪ್ಲೇಸ್ ಬಂದರು. ತುಂಬ ಚೆನ್ನಾಗಿ ಆಡಿದ್ರು, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂದರೆ ಟೀಚರ್ಸು ಅಷ್ಟೇ. ಒಂದು ಮಗುಗೆ 1st ಪ್ರೈಸ್ 2nd ಪ್ರೈಸ್ ಆ ಥರ ಕೊಟ್ಟಿಲ್ಲ. ಯಾಕಂದರೆ ಅದು ದೊಡ್ಡ ಮಕ್ಕಳಲ್ಲಿ ಇರಬೇಕು ಸ್ಪೋರ್ಟಿವ್ನೆಸ್ಸು. ಬಟ್ ಈ ಮಕ್ಕಳು ಈಕ್ವಲಾಗಿ ಎಲ್ಲರೂ ಆಟ ಆಡಿರೋದ್ರಿಂದ ಸರ್ಟಿಫಿಕೇಟ್ಸಲ್ಲೂ ಅಷ್ಟೇ ಮಕ್ಕಳಿಗೆ ಅಂದರೆ ಆಟಾಡಿದ್ದಾರೆ, ದೇ ಪ್ಲೇಡ್ ವೆಲ್ ಅನ್ನೋ ಲೆವೆಲ್ಲಿಗೆ ಅವರು ಸರ್ಟಿಫಿಕೇಟ್ನ ಕೊಟ್ಟಿದ್ದಾರೆ. ನನಗದು ತುಂಬ ಖುಷಿ ಆಯಿತು. ಕೆಲವೊಂದು ಮಕ್ಳಿಗೆ ಏನಾಗುತ್ತೆ, ಕೆಲವೊಬ್ರಿಗೆ ಪ್ರೈಸ್ ಬಂದರೆ ಇನ್ನೊಬ್ರಿಗೆ ಪ್ರೈಸ್ ಬಂದಿಲ್ಲ ಅಂದರೆ ಅದು ಅವ್ರ ಮನಸ್ಸಲ್ಲಿ ಹಾಗೆ ಉಳ್ಕೊಳ್ಳುತ್ತೆ, ಅಮ್ಮ ನನಗೆ ಪ್ರೈಸ್ ಬಂದಿಲ್ಲ ಹಾಗೆ ಹೀಗೆ ಅಂತ. ಬಟ್ ಈ ಕಾನ್ಸೆಪ್ಟ್ ನನಗೆ ಈ ಲಿಟಲ್ ಮಿಲೇನಿಯಮಲ್ಲಿ ತುಂಬ ಇಷ್ಟ ಆಯಿತು. ಆ ಕೋನ್ಸು ಅಷ್ಟೇ ಬ್ಯಾಲೆನ್ಸ್ ಮಾಡೋದು ತುಂಬ ಚೆನ್ನಾಗಿ ಮಾಡಿದ್ಲು ಎಲ್ಲನೂ. ಇದರಲ್ಲಿ 3rd ಪ್ಲೇಸ್ ಬಂದಳು. ತುಂಬಾ ಚೆನ್ನಾಗಿತ್ತು. ನನಗಂತೂ ಡೇ ಹೋಗಿದ್ದೇ ಗೊತ್ತಾಗಿಲ್ಲ ಅವ್ರ ಸ್ಕೂಲಲ್ಲಿ. ಹಾಗೆ ಬರೀ ಮಕ್ಳಿಗೆ ಮಾತ್ರ ಅಲ್ಲ, ಹೋಗಿರೋ ಪೇರೆಂಟ್ಸಿಗೆ ಕೂಡ ಅವರು ಗೇಮ್ಸನ್ನು ಆಡಿಸ್ತಾಯಿದ್ರು. ಇದು ಬಂದುಬಿಟ್ಟು ಎಲ್ಲ ಚಿಲ್ಡ್ರನ್ಸ್ನ ಮದರ್ಸ್, ನಾನು ಕೂಡ ಇದ್ದೀನಿ, ನಾನು ಕೂಡ ಆಡ್ತಾಯಿದ್ದೆ. ಇಲ್ಲಿ ಏನಾಯಿತು ಅಂದರೆ, ಥಿಂಗ್ಸ್ ಏನು ಹಾಕಿದ್ದಾರೆ ಟಾಯ್ಸ್ನ ಎತ್ಕೊಳಕ್ಕೋ ಲಿಟ್ರಲಿ ಒಬ್ರ ಮೇಲೆ ಒಬ್ಬರು ಬೀಳ್ತಾ ಇದ್ದಾರೆ. ಅಪ್ಪ ನನಗೇನಾದರೂ ಬಿದ್ದು ಇಂಜುರಿ ಆಗಿಬಿಟ್ರೆ ಅಂದ್ಬಿಟ್ಟು ನಾನು ಆಡಲೇ ಇಲ್ಲ ಅಲ್ಲಿ. 1 ರೌಂಡ್ ಬಂದ್ವಿ, ಆದಮೇಲೆ ಒಬ್ರ ಮೇಲೆ ಒಬ್ಬರು ಉರುಳಾಡ್ತಾ ಇದ್ದಾರೆ. ಬಿದ್ದು ಏನಾನ ಆಗಿಬಿಟ್ರೆ ಒಬ್ಬೊಬ್ಬರು ಅಂತೂ ಒಂದೊಂದು ಸೈಜಲ್ಲಿ ತುಂಬ ಚೆನ್ನಾಗಿದ್ದಾರೆ. ನಾನೇ ದಪ್ಪ, ನನಗಿನ್ನ ಕೆಲವರು ದಪ್ಪ ಇದ್ದಾರಲ್ಲಿ. ಸೊ ಬರೀ ಲೇಡೀಸ್ ಮಾತ್ರನೇ ಅಂತ ಅಲ್ಲ, ಫಾದರ್ಸ್, ಚಿಲ್ಡ್ರನ್ಸ್ ಫಾದರ್ಸ್ ಏನು ಬಂದಿದ್ರು ಅವ್ರಿಗೂ ಕೂಡ ಗೇಮ್ಸ್ ಇತ್ತು. ಅವ್ರಿಗೆ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಗೇಮು. ಫಸ್ಟ್ ರೌಂಡ್ ಆಯಿತು, 2nd ರೌಂಡ್ ಇದು. 2nd ರೌಂಡ್ ನಾನು ಬಂದುಬಿಟ್ಟೆ, ಅಯ್ಯೋ ಇನ್ನು ನನಗೆ ಗೊತ್ತು ಇಲ್ಲಿ ಮತ್ತೆ ಬೀಳ್ತಾರೆ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಇನ್ನೊಂದಿಬ್ಬರು ಎಲ್ಲ ಹೊರಗಡೆ ಬಂದುಬಿಟ್ವಿ. ಸೊ ಇದು ಫಾದರ್ಸ್ ಗೇಮು ಹೇಳಿದ್ನಲ್ಲ, ಒಂದು ಕಾಲಿಗೆ ಬಲೂನ್ನ ಟೈ ಮಾಡಿಕೊಂಡು ಅವ್ರ ಬಲೂನ್ನ ಅವ್ರು ಸೇವ್ ಮಾಡ್ಕೋಬೇಕು, ಆ ಥರ ಗೇಮ್ ಇತ್ತು. ಚೆನ್ನಾಗಿತ್ತು. ಅದರಲ್ಲೂ ಅಷ್ಟೇ ನಮ್ಮ ಫ್ರೆಂಡ್ ಅಂದರೆ ಶೋರ್ವಿತಾ ಫ್ರೆಂಡ್ ಸೋಫಿ ಅಂತ ಇದ್ದಾರೆ, ಅವ್ರ ಫಾದರ್ ಗೆದ್ದರು. ಸೊ ಬರೀ ಪಪ್ಪ ಮಮ್ಮಸು ಮಾತ್ರ ಅಲ್ಲ, ಗ್ರ್ಯಾಂಡ್ ಪೇರೆಂಟ್ಸಿಗೆ ಕೂಡ ಗೇಮ್ ಇತ್ತು. ಸೊ ನೋಡ್ತಾ ಇರ್ಬೋದು, ಎಷ್ಟು ವಯಸ್ಸಾಗಿರೋರು ಕೂಡ ಬಂದು ಎಂಜಾಯ್ ಮಾಡ್ತಾಯಿದ್ದಾರೆ. ಅವ್ರ ಮೊಮ್ಮಕ್ಕಳನ್ನ ನೋಡೋಕ್ಕೆ ಬರ್ತಾರೆ.
ಗೇಮ್ಸ್ ಹೇಗೆ ಆಡ್ತಾ ಇದ್ದಾರೆ, ಹೇಗಿದ್ದಾರೆ, ಸ್ಕೂಲಲ್ಲಿ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಲಿಟ್ರಲಿ ಅವರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ರು, ಗ್ರ್ಯಾಂಡ್ ಪೇರೆಂಟ್ಸ್ ಕೂಡ. ಅದಾದಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ನಡೀತು. ಸರ್ಟಿಫಿಕೇಟ್ ಕೊಟ್ಟರು, ಹಾಗೆ ಒಂದು ಮೆಡಲ್ ಕೊಟ್ಟರು. ಹಾಗೆ ಸೆರಿಲ್ಯಾಕ್ ಮತ್ತು ನ್ಯಾನ್ಗ್ರೋ ಅವ್ರ ಕಡೆಯಿಂದ ಅದು ಒಂದು ಗಿಫ್ಟ್ ಹ್ಯಾಂಪರ್ ಇತ್ತು ಮಕ್ಳಿಗೋಸ್ಕರ. ಸೊ ಅದನ್ನು ಕೂಡ ಕೊಟ್ಟರು. ಹೀಗಿತ್ತು ಇವತ್ತಿನ ದಿನ. ಅಂತೂ ತುಂಬ ಖುಷಿ ಆಯಿತು, ಅವಳಿಗಂತೂ ಫುಲ್ ಖುಷಿ ಇತ್ತು. ನಮ್ಗೆ ಖುಷಿ ಅಂದರೆ ಹೇಮಿಷಾಗೂ ತುಂಬಾ ಖುಷಿ ಆಯಿತು, ಅವಳಿಗೂ ಅಷ್ಟೇ. ತಂಗಿ ಸ್ಕೂಲಿಗೆ ಹೋಗಿರೋದು ಇಲ್ಲಿ ನೋಡ್ತಾ ಇರ್ಬೋದು. ಇವರಿಬ್ಬರು ಕ್ಲೋಸ್ ಫ್ರೆಂಡ್ಸು, ವ್ಯಾನಲ್ಲೂ ಸ್ಕೂಲಲ್ಲೂ ಎಲ್ಲ ಕಡೆ ಇವರಿಬ್ಬರು ಫುಲ್ ಕ್ಲೋಸ್ ಫ್ರೆಂಡ್ಸು. ಸೋಫಿಯಾ ಅಂತ, ಶಾರ್ವಿತಾ ಸೋಫಿಯಾ ಇಬ್ಬರು ಫುಲ್ ಕ್ಲೋಸ್ ಫ್ರೆಂಡ್ಸು. ಎಲ್ಲೋದ್ರೂ ಒಟ್ಟಿಗೆ ಜಾಸ್ತಿ ಕಾಣಿಸ್ಕೊಳ್ಳೋದು. ಹಾಗೆ ಸ್ಪೋರ್ಟ್ಸ್ ಮೀಟ್ ಮುಗಿಸ್ಕೊಂಡು ಬರ್ತಾ ಹಾಗೆ ಎಳ್ನೀರಿತ್ತು, ಎಳ್ನೀರು ತೊಗೊಂಡ್ವಿ. ಎಲ್ಲರೂ ಒಂದೊಂದು ಎಳ್ನೀರು ತೊಗೊಂಡು ಕುಡ್ಕೊಂಡು ಹಾಗೆ ನರ್ಸರಿ ಇತ್ತು, ಪ್ಲ್ಯಾಂಟ್ಸ್ ನರ್ಸರಿ. ಅಲ್ಲಿ ನಾನು ಲೆಮನ್ ಗ್ರಾಸ್ ತೊಗೊಂಡೆ, ಒಂದೆರಡು ಲೆಮನ್ ಗ್ರಾಸ್ ಬೇಕಾಗಿತ್ತು. ಹೋಗಬೇಕು ಅಂತ ಹೋಗೋಕ್ಕೆ ಆಗಿರಲಿಲ್ಲ. ಅಲ್ಲೇ ಎಳ್ನೀರು ತೊಗೊಂಡ್ವಿ, ಹಾಗೆ ಪಕ್ಕದಲ್ಲೇ ನರ್ಸರಿ ಕೂಡ ಇತ್ತು. ಸೊ ಅಲ್ಲಿ ಶಂಖಪುಷ್ಪ ಹೂವಿಂದು ಗಿಡ ಮತ್ತು ಲೆಮನ್ ಗ್ರಾಸ್ 2, ಕಾವ್ಯ ಒಂದು ಬೇಕು ಅಂದಳು, ಅವಳಿಗೊಂದು, ನನಗೊಂದು. ಹಾಗೆ ಮತ್ತು ಒಂದು ಲೆಮನ್ ಪ್ಲ್ಯಾಂಟನ್ನು ತೊಗೊಂಬಂದೆ ನಾನು. ಸ್ವೀಟ್ ಲೆಮನ್ ಹುಡುಕಿತ್ತು ನಾನು, ಸ್ವೀಟ್ ಲೆಮನ್ ಸಿಕ್ಕಲಿಲ್ಲ. ಬಟ್ ಲೆಮನ್ ಇತ್ತು, ಸೊ ಲೆಮನ್ನು ಬೇಕಾಗಿತ್ತು. ಸೊ ಹಾಗಾಗಿ ಲೆಮನ್ ಗಿಡನ ತೊಗೊಂಬಂದಿದ್ದೆ. ಗ್ರಾಫ್ಟೆಡ್ ಸಿಕ್ತು ನನಗೆ, ಗ್ರಾಫ್ಟೆಡ್ನೇ ತೊಗೊಂಬಂದೆ. 50 ತಾನೆ. ಫಸ್ಟು ಒಂದು ಮಾತ್ರ ತೊಗೊಂಡಿದ್ದೆ. ಸೊ ಕಾವ್ಯ ನನಗೆ ಇನ್ನೊಂದು ಬೇಕು, ನಾನು ತೊಗೊತೀನಿ ಅಂತ ಹೇಳಿದ್ಲು. ಸೊ ಅವಳಿಗಾಗಿ ಇನ್ನೊಂದು ತೊಗೊಂಡ್ವಿ. ಸೊ 2 ಲೆಮನ್ ಗ್ರಾಸು, ಒಂದು ಶಂಖಪುಷ್ಪ ಹೂವಿಂದು ಮತ್ತು ಇನ್ನೊಂದು ಲೆಮನ್ ಗಿಡ, 2. ಹಾಗೆ ಅವಳು ಬಂದ ತಕ್ಷಣ ಅವ್ರ ಅಜ್ಜಿಗೆ ಎಲ್ರಿಗೂ ತೋರಿಸ್ತಾ ಇದ್ಲು. ನನ್ನ ಸರ್ಟಿಫಿಕೇಟ್ ಬಂದಿದೆ, ಮೆಡಲ್ ಬಂದಿದೆ, ಹಾಗೆ ಒಂದು ಗಿಫ್ಟ್ ಹ್ಯಾಂಪರ್ ಬಂದಿದೆ ಅಂದ್ಬಿಟ್ಟು ತೋರಿಸ್ತಾ ಇದ್ಲು. ಸೊ ಲಂಚ್ ಬ್ಯಾಗ್ ಬಂದ ತಕ್ಷಣ ಬಿಸಾಕ್ಬಿಟ್ಲು. ಅವ್ರ ಅಜ್ಜಿ ಕೆಳಗಡೆನೇ ಇದ್ದರು, ಬಂದ ತಕ್ಷಣ ಅವ್ರ ಅಜ್ಜಿಗೆ ತೋರಿಸ್ಬೇಕು ಅಂದ್ಬಿಟ್ಟು ಎಲ್ಲ ತೆಗೆದ್ಲು. ಸೊ ಹಾಗೆ ನಾನು ಒಂದು ವೀಡಿಯೋ ಮಾಡಿಕೊಂಡೆ. ನ್ಯಾನ್ಗ್ರೋ ಪೌಡರ್ ಇತ್ತು, ಹಾಗೆ ಮತ್ತು ಸರ್ಲ್ಯಾಕ್ದು ಒಂದು ಟ್ರಯಲ್ ಪ್ಯಾಕ್ ಇದಲ್ಲ ಆ್ಯಕ್ಚುಲಿ. ಈಗ ಮಾಡಿಸ್ಕೊಂಡ್ರು, ಸಂಜೆಗೇ ಖಾಲಿ ಆಯ್ತದು. ಹಾಲಿಗೆ ಹಾಕ್ಕೊಡು ಅಂತ ಕೇಳಿದ್ರು, ಹಾಕ್ಸ್ಕೊಂಡು ಕುಡಿದ್ರು. ಅದಾದಮೇಲೆ ಸರ್ಲ್ಯಾಕ್ ಕೂಡ ಮಾಡಿಕೊಟ್ಟೆ, ಇಬ್ಬರು ತಿಂದರು. ಖುಷಿ ಕೂಡ ನನಗೂ ಬೇಕು ಅಂದ್ಲು. ನಾನು ರೇಗಿಸ್ತಾ ಇದ್ದೆ ಖುಷಿನ, ಇದು 4 to 6 ಇಯರ್ಸ್, 2 to 6 ಇಯರ್ಸ್ ಮಾತ್ರ ಅಂದರೆ, ಇಲ್ಲಮ್ಮ ನಾನು ತಿನ್ಬೋದು ಕೊಡು ಅಂದ್ಬಿಟ್ಟು ಅವಳು ತೊಗೊಂಡು ತಿಂದಳು. ಸೊ ಹೀಗಾಗಿತ್ತು ಇವತ್ತಿನ ವ್ಲಾಗ್. ಹಾಗೆ ಲೆಮನ್ ಮತ್ತು ಲೆಮನ್ ಗ್ರಾಸು ಗಿಡಗಳು ತಂದಿದ್ದು ಹಾಗೆ ರಿಪೋರ್ಟ್ ಮಾಡಿದೆ. ಮೇಲೆ ಹೋಗಿ ರಿಪೋರ್ಟ್ ಮಾಡಿದ್ಮೇಲೆ ಸ್ವಲ್ಪ ಹಾರ್ವೆಸ್ಟಿಂಗ್ ಇತ್ತು. ಸೊ ಅದು ಹುರುಳಿಕಾಯಿ ಎಲ್ಲ ಇನ್ನು ಜಾಸ್ತಿ ದಿನ ಬಿಟ್ಟರೆ ಬಲ್ತೋಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪನೇ ಇತ್ತು, ಅದನ್ನೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡು. ಧೂಳು ಜಾಸ್ತಿ ಇದೆ ಈ ಗಿಡಗಳು, ಅಂದರೆ ಮನೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಧೂಳಿದೆ ಮೇಲೆ. ಅದು ಅಲ್ಲದೆ ಮೇಲೆ ಕ್ಲೀನ್ ಮಾಡಬೇಕು, ಬಟ್ ನನಗೆ ಟೈಮ್ ಸಿಗ್ತಾಯಿಲ್ಲ ಹೋಗಿ ಮೇಲೆ ಕ್ಲೀನ್ ಮಾಡೋಣ ಅಂದರೆ. ಹೋಗ್ತೀನಿ, ನೀರು ಹಾಕ್ಬಿಟ್ಟು ಬರ್ತೀನಿ, ಬರೀ ಇದೆ ಆಗೋಗಿದೆ. ಅದು ಫರ್ಟಿಲೈಸರು ಮತ್ತು ಬೇರೆ ಕಂಪೋಸ್ಟು ಅದೆಲ್ಲ ಹಾಕಬೇಕು ಸ್ವಲ್ಪ ಗಿಡಗಳಿಗೆ. ಚಿಕ್ಕದೇ ಗಿಡ ಇದೆ, ಫಸ್ಟ್ ಟೈಮ್ ಹಾರ್ವೆಸ್ಟ್ ಮಾಡ್ತಾ ಇರೋದು ಹುರುಳಿಕಾಯಿ. ನಾನು ಒಂದು ಹಿಡಿ ಆಗೋಷ್ಟು ಸಿಕ್ಕಿತ್ತು, ಒಂದು 4-5-6 ಗಿಡದಿಂದ ಒಂದಷ್ಟು ಸಿಕ್ಕಿತ್ತು ನನಗೆ. ಒಂದು ಗಿಡದಲ್ಲಿ 2-3 ಕಾಯಿ ಇತ್ತು ಹುರುಳಿಕಾಯಿ. ಹಾಗೆ ಬದನೆಕಾಯಿ ಎಲ್ಲ ಹೂಗಳು ಪರವಾಗಿಲ್ಲ, ಇವಾಗ ಪಾರಿವಾಳ ಅಷ್ಟೊಂದು ಕಾಟ ಏನಿಲ್ಲ. ಓಕೆ ಬದನೆಕಾಯಿ ಎಲ್ಲ ಬರ್ತಾ ಇದೆ. ಸಬ್ಬಕ್ಕಿ ಬೀಜ ಹಾಕಿದ್ದೆ ನಾನು, ಸೊಪ್ಪು ಆಗಲಿ ಅಂತ. ಸೊ ಅದೇನಾಯಿತು, ಬೀಜ ಹಳೇದಾಗಿತ್ತೇನೋ, ಪೂರ್ತಿ ಬರಲಿಲ್ಲ. ಎಲ್ಲೋ 2 ಸಬ್ಬಕ್ಕಿ ಗಿಡ ಬಂದಿದೆ. ಸೊ ಹಾಗಾಗಿ ಅದರಿಂದ ಬೀಜ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಆ 2 ಹಾಗೆ ಬಿಟ್ಟಿದ್ದೀನಿ.
ಹುರುಳಿಕಾಯಿ ಒಂದು ಹಿಡಿ ಅಷ್ಟು ಸಿಕ್ತು. ಮತ್ತು ಇವಾಗ ಬಟಾಣಿ ಇತ್ತು. ನಾನು ಹೇಳಿದ್ನಲ್ಲ ಹಳೆ ಬ್ಲಾಗಲ್ಲಿ ಬಟಾಣಿ ಮನೆಗೆ ತೊಗೊಂಬಂದಿರೋದು ಸ್ವಲ್ಪ ಮೊಳಕೆ ಬಂದಿತ್ತು. ಬರುತ್ತೋ ಇಲ್ವೋ ಅನ್ನೋ ಇದ್ರ ಮೇಲೆ ಎತ್ಕೊಂಡಾಗ ಹಾಕಿದ್ದೆ, ಹಾಗೆ ಬಂದಿತ್ತು. ಬಟ್ 1 ಟೈಮ್ 2 ಟೈಮ್ಗಾದರೆ ಸರಿ ಹೋಗುತ್ತೆ ಅಷ್ಟೇ. ಅದಾದಮೇಲೆ ಎಲ್ಲ ಕಿತ್ತು ಹಾಕಬೇಕು. ಮಧ್ಯದಲ್ಲಿ ಒಂದೊಂದು ಪಾಟಲ್ಲಿ ಒಂದೊಂದು ಅನ್ನೋ ಥರ ಹಾಕಿದ್ದೆ, 1 2 ಅನ್ನೋ ಥರ. ಸೊ ಹಾಗಾಗಿ ಇತ್ತು ಒಂದು ಸ್ವಲ್ಪ. ಸಬ್ಬಕ್ಕಿ ಗಿಡ ಇದರಲ್ಲಿ ಒಂದಿದೆ, ಅದರಲ್ಲಿ ಕಾಕಡ ಹೂವಿನ ಗಿಡದಲ್ಲಿ ಅದರಲ್ಲಿ ಒಂದಿದೆ. ಸೊ ಎರಡೇ ಬಂದಿದೆ. ಸೊ ಅದನ್ನು ಬೀಜ ಮಾಡ್ಕೊಳ್ಳೋಣ ಅಂತ ಹಾಗೆ ಇಟ್ಟಿದ್ದೀನಿ. ಇದು ಬಂದು ಟೊಮ್ಯಾಟೋಸ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಕೊತ್ತಂಬರಿ ಸೊಪ್ಪು ಅಷ್ಟೇ, ಇದು ಲಾಸ್ಟ್ ಟೈಮು ಮೇಲೆ ಎಲ್ಲ ಕಟ್ ಮಾಡ್ಕೊಂಡಿದ್ದೆ, ಈ ಟೈಮ್ ಫುಲ್ ಹಾರ್ವೆಸ್ಟ್ ಮಾಡ್ಕೊತೀನಿ. ಹಾಗೆ ಶಾಮಂತಿಗೆ ಹೂವು ಕೂಡ ಬಂದಿತ್ತು, ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊತೀನಿ ಇವತ್ತು ನಾನು. ಅಷ್ಟು ಬಟಾಣಿ ಸಿಕ್ಕಿದೆ ನನಗೆ. ಸೊ ಫ್ಲವರ್ಸ್ ಶಾಮಂತಿಗೆ ಹೂವಿದೆ, ಶಾಮಂತಿಗೆ ಹೂವು ಕಟ್ ಮಾಡ್ಕೊತಾ ಇದ್ದೀನಿ. ಆ ಕಡೆ ಬಕೆಟ್ಗೆ ಹಾಕಿದ್ದೀನಿ, ಯಾಕಂದರೆ ಪಾಟ್ಸಿಗಿನ್ನ ಬಕೆಟ್ ಬೆಸ್ಟ್ ಅನ್ನಿಸ್ತು. ಯಾಕೆಂದರೆ ನನಗೆ ಪಾಟ್ಸು ತೊಗೊಂಡು 2-3 ಇಯರ್ಸ್ಗೆಲ್ಲ ಶೇಡ್ ಆಗುತ್ತೆ, ಯಾಕಂದರೆ ಬಿಸಿಲಲ್ಲಿ ಇಡೋದ್ರಿಂದ. ಬ್ರೌನ್ ಇರೋದು ಬಂದುಬಿಟ್ಟು ಆಲ್ಮೋಸ್ಟ್ ವೈಟ್ಗೆ ಆಗಿಬಿಡುತ್ತೆ, ಶೇಡ್ ಆಗುತ್ತೆ, ಮತ್ತು ಬೇಗ ಒಡೆದೋಗ್ಬಿಡುತ್ತೆ. ಹಿಂಗೆ ಜರುಗಿಸ್ಬೇಕಾದ್ರೆ ಮಾಡಬೇಕಾದ್ರೆ ಬಿಸಿಲಿಗೆ ಒಣಗಿ ಒಡೆದೋಗ್ಬಿಡುತ್ತೆ. ಬಕೆಟ್ ಆದರೆ ಬೆಸ್ಟ್ ಅನ್ನಿಸ್ತು. ಅದಕ್ಕೆ ಇಲ್ಲೇ ಪರಿಚಯ ಇರೋ ಪೇಂಟರ್ ಅವ್ರ ಹತ್ರ ಒಂದು ಸ್ವಲ್ಪ ಬಕೆಟ್ಗಳನ್ನ ಈಸ್ಕೊಂಡಿದ್ದೆ ನಾನು. ಹೂವು ಆಯಿತು. ಇವಾಗ ಕೊತ್ತಂಬರಿ ಸೊಪ್ಪು ಲಾಸ್ಟ್ ಟೈಮ್ ಮೇಲೆ ಕಟ್ ಮಾಡ್ಕೊಂಡಿದ್ದೆ. ಸೊ ಇವಾಗ ಫುಲ್ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಮತ್ತೆ ಬೇರೆ ಏನಾದರೂ ಹಾಕ್ತೀನಿ ಅದೇ ಬೇಷನ್ಗೆ. ಸೊ ಇದು ತಂದ ದಿನವೇ ಹಾಗೆ ರೀಪಾಟ್ ಮಾಡಿಕೊಂಡೆ. ಸೊ ಹೂವುಗಳಿದೆ ಕೆಲವೊಂದು ನಿಂಬೆ ಗಿಡದಲ್ಲಿ, ಶಂಖಪುಷ್ಪ ಮತ್ತು ಇದು ಲೆಮನ್ ಗ್ರಾಸು, ಇಷ್ಟನ್ನು ಹಾರ್ವೆಸ್ಟ್ ಮಾಡ್ಕೊಂಡ್ವಿ ಇವತ್ತು. ಹಾಗೆ ಲೆಮನ್ ಟೀ ಮಾಡೋಣ ಅಂದ್ಬಿಟ್ಟು ಲೆಮನ್ ಗ್ರಾಸ್ನ ಕೂಡ 4-5 ಎಲೆ ಆ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತಿನ ಹಾರ್ವೆಸ್ಟ್ ಇಷ್ಟಿತ್ತು. ನಾನು ಫಸ್ಟ್ ಟೈಮ್ ಇಷ್ಟು ಹಾರ್ವೆಸ್ಟ್ ಮಾಡಿರೋದು. ನಾನು ಮತ್ತೆ ಹೊಸದಾಗಿ ಗಾರ್ಡನ್ ಸ್ಟಾರ್ಟ್ ಮಾಡಿದ್ಮೇಲೆ. ಸೊ ಇದೇ ಥರ ಮುಂದೆ ಇನ್ನೂ ವೀಡಿಯೋಸ್ ಬರ್ತಾ ಇರುತ್ತೆ, ಹಾಗೆ ನೋಡ್ತಾ ಇರಿ. ಕೀಪ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ವಾಸ್ತು ಪಾಟ್ ಇತ್ತಲ್ಲ, ವಾಸ್ತು ಪಾಟ್ಗೆ ಹಾಕ್ಕೋತಾ ಇದ್ದೀನಿ. ಹೂವು ಏನು ಮೇಲೆ ಕಿತ್ಕೊಂಬಂದೆ, ಹಾಗೇ ಫ್ರೆಶ್ ಆಗಿತ್ತಲ್ಲ. ಸೊ ಹಾಗೆ ತುಂಬ ದಿನದವರೆಗೂ ಇರುತ್ತೆ ಆ ಪಾಟಲ್ಲಿ ಹಾಕ್ಕೊಂಡ್ರೆ. ಸೊ ಹಾಗಾಗಿ ಹಾಕಿಟ್ಕೊತಾ ಇದ್ದೀನಿ. ಇಲ್ಲಿ ಹೂವು ಎಲ್ಲ ಹಾಕಿದ್ದಾದಮೇಲೆ ಕಿಚನಲ್ಲಿ ಟೀ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡೆ. ಲೆಮನ್ ಗ್ರಾಸ್ ಮೇಲೆಯಿಂದ ಕಟ್ ಮಾಡ್ಕೊಂಡಿದ್ನಲ್ಲ, ಸೊ ಅದೇ ಲೆಮನ್ ಗ್ರಾಸಿಂದ ಟೀ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಒಂದು 2 ಗ್ಲಾಸಷ್ಟು ನೀರು ಕಾಯೋಕೆ ಇಟ್ಕೊಂಡಿದ್ದೀನಿ. ಲೆಮನ್ ಗ್ರಾಸ್ನೆಲ್ಲ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಹಾಗೆ ಪೂರ್ತಿ ಮುಳುಗಲ್ಲ ಅಂದ್ಬಿಟ್ಟು ಸೀಸರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಇಂಚಷ್ಟು ಶುಂಠಿ, ಹಾಗೆ 1-2 ಏಲಕ್ಕಿ, ಇದೆರಡನ್ನೂ ಜಜ್ಜಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಏನು ಹಾಕ್ಕೊತಾ ಇಲ್ಲ ನಾನಿಲ್ಲಿ, ಸಕ್ಕರೆ ಬದಲು ಹನಿನ ಯೂಸ್ ಮಾಡೋಣ ಅಂದ್ಬಿಟ್ಟು. ಫಸ್ಟು ಶುಂಠಿನ ಜಜ್ಜಿಕೊಂಡೆ, ಆಮೇಲೆ ಏಲಕ್ಕಿನ ಹಾಕಿ ಜಜ್ಕೊಂಬಿಟ್ಟು ಫಸ್ಟೇ ಏನು ಕುದೀತಾ ಇತ್ತು ಅದಕ್ಕೆ ಹಾಕ್ಕೊಂಡು ನೀರು ನೋಡ್ಬೋದು. ಆಗಲೇ ಆ ಎಲೆ ಕುದೀತಾ ಇರೋದಕ್ಕೆ ಕಲರೆಲ್ಲ ಎಷ್ಟು ಚೇಂಜ್ ಆಗಿದೆ ಅಂತ. ಹಾಗೆ ಅದು ಬಾಯ್ಲ್ ಆಗಬೇಕಾದ್ರೆ ಮನೆ ಫುಲ್ಲು ಒಂಥರ ಸ್ಮೆಲ್, ಅರೋಮಾ ತುಂಬ ಚೆನ್ನಾಗಿತ್ತು. ಅರೋಮಾ ಫುಲ್ಲು ಸಕ್ಕತ್ತಾಗಿತ್ತು. ಸೊ ಲೆಮನ್ ಟೀ ನೋಡ್ತಾ ಇರ್ಬೋದು. ಹಾಗೆ ಈಗ ಹನಿ ಯೂಸ್ ಮಾಡ್ತಾಯಿದ್ದೀನಿ. ಹೇಳಿದ್ನಲ್ಲ ಸಕ್ಕರೆ ಹಾಕಿಲ್ಲ ನಾನು, ಹನಿನ ಯೂಸ್ ಮಾಡ್ತೀನಿ ಅಂತ. ಸೊ ಇವಾಗ ಒಂದು ಸ್ವಲ್ಪ ಹನಿ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿತ್ತು ಟೇಸ್ಟ್. ಬೇಕಾದರೆ ಇದು ಮಾಮೂಲಿ ನಾವು ಟೀ ಥರನೂ ಮಾಡ್ಕೋಬೋದು, ಟೀ ಪೌಡ್ರ್ ಹಾಕ್ಬಿಟ್ಟು ಹಾಗೆ ಮಾಡ್ಕೋಬೋದು. ಇಲ್ಲಾಂದರೆ ಅದಕ್ಕೆ ಹಾಲು ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.